ಸೊ ಅಶ್ವಿನಿ, ಹೇಗಿತ್ತು ನಿಮಗೆ ಎಕ್ಸ್ಪೀರಿಯನ್ಸ್? ಡೈಲಾಗ್ ಹೇಳ್ಬೇಕಾ ಸರ್? ಎಲ್ಲರಿಗೂ ನಮಸ್ತೆ. ಡೈಲಾಗ್ ಎಲ್ಲ ಏನಿಲ್ಲ ನನಗೆ. ನನ್ನ ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕು ಅಂತಂದರೆ, ಆ್ಯಕ್ಚುಲಾಗಿ ಆ ಮೂವಿಲಿ ಎಲ್ಲ ನಂದು ಅಂತಲ್ಲ, ಎಲ್ಲ ಕ್ಯಾರೆಕ್ಟರ್ಗಳು ಅಷ್ಟೇ. ಹಾಗೆ ಅಂತಂದರೆ ಒಂದು ನಟರಿಗೆ ಒಂದು ಫುಲ್ಫಿಲ್ ಮಾಡೋಂಥ ಕ್ಯಾರೆಕ್ಟರ್ನ ನಮ್ಮ ಕಿಶೋರ್ ಸರ್ ಎಲ್ಲ ನಟರಿಗೂ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೊತೀನಿ. ಆ್ಯಕ್ಚುಲಾಗಿ ಆ್ಯಸ್ ಅನ್ ಆರ್ಟಿಸ್ಟ್ ನನಗೆ ಮಂಗಳ ಅನ್ನೋ ಕ್ಯಾರೆಕ್ಟರು ತುಂಬಾ ಹತ್ತಿರ ಆಗಿದೆ. ಯಾಕೆ ಅಂತ ಅಂದರೆ ತುಂಬಾ ಭಾವನೆ ಉಳ್ಳ ಒಂದು ಕ್ಯಾರೆಕ್ಟರ್ ಆಗಿತ್ತು ಅದು. ಆ್ಯಕ್ಚುಲಾಗಿ ಇವತ್ತಿನ ಸೊಸೈಟಿಲಿ, ಇವತ್ತಿನ ಸಮಾಜದಲ್ಲಿ ಹೆಣ್ಮಕ್ಳಿಗೆ ಆಗುವಂಥ ಭಾವನೆಗಳನ್ನ ತುಂಬ ಚೆನ್ನಾಗಿ ಇದರಲ್ಲಿ ತೋರಿಸಿದ್ದಾರೆ ಕಿಶೋರ್ ಸರ್. ಹಾಗೆ ಅವರು ಎಷ್ಟೋ ವಿಷಯಗಳನ್ನ ಹೊರಗಡೆ ಸಮಾಜಕ್ಕೆ ಹೇಳ್ಕೊಳಕ್ಕಾಗದೆ, ಮನೆಯಲ್ಲೂ ಕೂಡ ಅದನ್ನು ಅನುಭವಿಸ್ಲಿಕ್ಕೆ ಆಗದೆ ಹಾಗೆ ಒದ್ದಾಡ್ತಾ ಇರ್ತಾರೆ ಅನ್ನೋ ಒಂದು ಚಿಕ್ಕ ಚಿಕ್ಕ ವಿಷಯಗಳು ಇದೆ. ಹಾಗೆ ಇವತ್ತು ಹೆಣ್ಮಕ್ಳಿನ ಮನಸ್ಥಿತಿ ಹೇಗಿದೆ, ಅವರು ಎಷ್ಟು ಧೈರ್ಯವಾಗಿ ಸಮಾಜದಲ್ಲಿ ಕೆಲವೊಂದು ವಿಷಯಗಳನ್ನ ಎದುರಿಸ್ಬೇಕು ಅನ್ನೋ ಅಂಥದ್ದು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ಬೋದು. ಇಲ್ಲಿ ಆ ಕ್ಯಾರೆಕ್ಟರ್ ಈ ಕ್ಯಾರೆಕ್ಟರ್ ಅಂತ ನಾನು ಹೇಳೋದಿಲ್ಲ. ಪ್ರತಿಯೊಂದು ಸ್ನೇಹಿತರಾಗಿರ್ಬೋದು ಅಥವಾ ಸಂಬಂಧಗಳಾಗಿರ್ಬೋದು, ಅದನ್ನು ಬಿಂಬಿಸಿರೋ ರೀತಿ ಇದೆಯಲ್ಲ, ಅದು ತುಂಬಾ ಚೆನ್ನಾಗಿ ಮೂಡಿ ಬಂದಿದೆ. ಹಾಗಾಗಿ ಇದೊಂದು ಕಂಟೆಂಟ್ ಮೂವಿ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತಲೇ ಹೇಳ್ತಾ, ಇವತ್ತಿನ ಸೊಸೈಟಿಯ ಹೆಣ್ಮಕ್ಳನ್ನ ನಾನು ಇಲ್ಲಿ ಬಿಂಬಿಸ್ತಾ ಇದ್ದೀನಿ ಅಂತಲೇ ಹೇಳ್ಬೋದು. ಸೊ ಅಂಥ ಒಂದು ಕ್ಯಾರೆಕ್ಟರ್ ಕೊಟ್ಟಿದ್ದಕ್ಕೆ ಕಿಶೋರ್ ಸರ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಪ್ರತಿಯೊಬ್ಬರು ಇವತ್ತು ಮೀಡಿಯಾ ಫ್ರೆಂಡ್ಸ್ ಇರ್ಬೋದು, ಖಂಡಿತ ಒಳ್ಳೆ ಕಂಟೆಂಟ್ ಮೂವಿನ ನೀವು ಪ್ರೋತ್ಸಾಹಿಸಿ. ಯಾಕಂತಂದರೆ ನಿಮ್ಮ ಫಸ್ಟ್ ರಿವ್ಯೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಇವತ್ತು ಹೊರಗಡೆ. ಯಾಕಂದರೆ ಎಲ್ಲರೂ ಮಾತುಗಳಿಂದ ಅಲ್ವಾ ಇವತ್ತು ಏನು ಹೊರಗಡೆ ಹೋಗುತ್ತೆ ನಿಮ್ಮ ರಿವ್ಯೂಸ್, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.